ರವಿಚಂದ್ರ ತಾರೆಯರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇವತ್ತು ನಮ್ಮ ಜೊತೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಸರ್, ನೀವು ಎಷ್ಟೋ ಜನ ಯುವ ಪ್ರೇಮಿಗಳಿಗೆ ಸ್ಫೂರ್ತಿಯಾಗಿದ್ದೀರಾ, ಲವ್ ಗುರು ಅಂತಾನೆ ಕರೀತಾರೆ ನಿಮ್ಮನ್ನು. ಆದರೆ ನೀವು ಯಾಕೆ ಅರೇಂಜ್ ಮ್ಯಾರೇಜ್ ಆಗಿದೆ? ಲವ್ ಮಾಡಬೇಕಾಯ್ತು ಅಂತ ಅರೆ ನಾನು ಆಮೇಲೆ ಆಗಿದ್ದು ಲವ್ ಗುರು. ನಾನು ಬಿಫೋರ್ ಸ್ಕೂಲಲ್ಲೆಲ್ಲ ಲವ್ ಗುರು ಅಲ್ಲ, ನಾನು ಕರ್ಲೆ ಗುರು ಥರ ಓಡಾಡ್ತಿದ್ದವು ನಾನು. ಸೊ ಗೊತ್ತಿದೆ ಲವ್. ನಾನು ಹೇಳ್ದಲ್ಲ ನಿಮಗೆ, ನಾನು ಎಲ್ಲರಿಗಿಂತ ಫಸ್ಟ್ ಪ್ರೀತಿಸೋದು ಯಾರಾದ್ರೆ ನಮ್ಮ ಫಾದರ್ನ, ಸೆಕೆಂಡ್ ಪ್ರೀತಿಸೋದು ಸ್ಕ್ರೀನ್ನ, ಆಮೇಲೆ ಪ್ರೀತಿಸೋದು ಫ್ಯಾಮಿಲಿನ. ಅರ್ಥ ಆಯ್ತಾ ನಿಮಗೆ? ಸೊ ನನಗೆ ಅದು ಸ್ಕ್ರೀನ್ ಇಂಪಾರ್ಟೆಂಟು. ಸೊ ನಮ್ಮ ಫಾದರ್ಗೆ ತುಂಬ ಗೌರವ ಕೊಡ್ತೀನಿ, ತುಂಬ ಮರ್ಯಾದೆ ಕೊಡ್ತೀನಿ, ತುಂಬ ಪ್ರೀತಿಸ್ತೀನಿ. ಯಾಕಂದ್ರೆ ಅವ್ರು ನನ್ನ ಪ್ರೀತಿಸೋಷ್ಟು ಇವತ್ತರೆಗೂ ಯಾರು ನನ್ನ ಪ್ರೀತಿಸೂ ಇಲ್ಲ, ಯಾರು ಪ್ರೀತಿಸೋರು ಸಿಕ್ಕೂ ಇಲ್ಲ ನನಗೆ. ಸೊ ನಾನು ಅವ್ರಿಗೋಸ್ಕರ ಅವ್ರು ಅಂದ್ಕೊಂಡಂಗೆ ನಾನು ಮದುವೆ ಮಾಡ್ಕೊಂಬಂದಿರೋದು. ಇಲ್ಲಾಂದ್ರೆ ಬಟ್ ಆಮೇಲೆ ಅವತ್ತು ವೆನ್ ಅಟ್ ದ ಏಜ್ ಆಫ್ 2022 ಅಲ್ಲಿ ನಾನು ಇವತ್ತು ಈಗ ಆಗ್ತೀನಿ, ಈ ಥರ ಸಿನಿಮಾಗಳು ಮಾಡ್ತೀನಿ ಅಂತ ಅವತ್ತಿಗೆ ನನಗೆ ಗೊತ್ತೂ ಇಲ್ಲ ನನಗೆ. ಇವಾಗ ಅದು ಬರ್ತಾ ನಾನು ಮಾಡಿರೋ ಸಿನಿಮಾಗಳಲ್ಲಿ ಆ ಥರ ನೀವುಗಳು ಕೊಟ್ಟರೆ ಹೆಸರು, ಲವ್ ಗುರು ಇರ್ಬೋದು, ಅದು ಏನು ಕೊಡ್ತೀರೋ ಅದೆಲ್ಲ ಜನಗಳು ಕೊಟ್ಟರೆ ಹೆಸರು. ಬಟ್ ಯಾವುದು ಈ ಥರ ಹೆಸರು ಬರುತ್ತೆ ನನಗೆ, ಈ ಥರನೇ ಸಿನಿಮಾ ಮಾಡಬೇಕು, ಇದು ಲವರ್ಸ್ಗೆ ಸ್ಫೂರ್ತಿ ಆಗಬೇಕು, ಇದು ಅವ್ರಿಗೆ ಆಗಬೇಕು ಅಂತ ಮಾಡಿ ಸಿನಿಮಾಗಳಲ್ಲ. ಅದು ಗೊತ್ತಿಲ್ಲದೆ ಉಟ್ಕೊಂಡು ಬಂದಿರೋದು ಅದು ಅಷ್ಟೇ. ಓಕೆ, ನೀವು ತುಂಬ ಬ್ಯುಸಿ ಇರ್ತೀರಿ ನಟನೆ ಬಗ್ಗೆ, ಅಥವಾ ನಿರ್ದೇಶನ ಆಗಲಿ, ನಿರ್ಮಾಣ ಆಗಲಿ, ಅಥವಾ ನ್ಯೂ ಪ್ರಾಜೆಕ್ಟ್, ಹೀಗೆ ಯಾವಾಗಲೂ ಬ್ಯುಸಿ ಇರ್ತೀರಾ. ಸೊ ಫ್ಯಾಮಿಲಿ ಕಡೆ ಯಾವ ಥರ ಗಮನ ಕೊಡ್ತೀರಾ? ಫ್ಯಾಮಿಲಿನ ಹೇಗೆ ಡೈರೆಕ್ಷನ್ ಮಾಡ್ತೀರಾ? ಅಲ್ಲ, ನಾನು ಮನೆಯಲ್ಲೇ ಇರ್ತೀನಲ್ಲ, ಶೂಟಿಂಗ್ ಬಿಟ್ಟರೆ ಮನೇಲಿ ಇರ್ತೀನಿ. ಹೆಂಡ್ತಿ ಹೊತ್ತು ಎಷ್ಟೊತ್ತು ಕೂತಿರ್ತೀರ ನೀವು? ಏನು ಮಾಡ್ತೀರಾ? ಅವ್ರು ಅಡುಗೆ ಮಾಡ್ತಿರ್ತಾರೆ, ಅವ್ರ ಕೆಲಸ ಮಾಡ್ತಿರ್ತಾರೆ, ಪ್ಲಸ್ ಮಕ್ಕಳಿರ್ತಾರೆ, ಅವ್ರವ್ರ ಕೆಲಸ ಓಡಾಡ್ತಿರುತ್ತೆ. ಎನಿಬಡಿ, ಈವನ್ ಲವರದ್ದು ಸಿಕ್ಕಿದ್ರು ಕೂಡ ಒಂದು ಹುಡುಗಿ ಜೊತೆ ಬೈಕಲ್ಲಿ ಓಡಾಡ್ಕೊಂಡು ಸುತ್ತಾಡ್ಕೊಂಡು ಆಮೇಲೆ ಮನೆಗೆ ಇಳಿಸ್ಬಿಟ್ಟು ಹೋಗಲೇಬೇಕು ವಾಪಸ್ಸು. ಅವ್ರ ಜೊತೆ ಪೂರ್ತಿ ಜೀವನ ನಡ್ಸೋಕ್ಕಾಗಲ್ಲ. ಲೈಫ್ ಆ್ಯಂಗಲ್ಸ್ ಡಿಫ್ರೆನ್ಷಿಯೇಟ್ ಆಗ್ತಾ ಹೋಗುತ್ತೆ. ಆಮೇಲೆ ಅವ್ರಿಗೂ ಗೊತ್ತಾಗ್ತಾ ಹೋಗುತ್ತೆ ಅವ್ರದ್ದೊಂದು ಲೋಕ ಇದೆ, ಆ ಲೋಕಕ್ಕೆ ಅವರೆಷ್ಟು ಬರಬೇಕು ಇರಬೇಕು ಅನ್ನೋದು ಅವ್ರವ್ರಿಗೆ ನಮಗೆ ಗೊತ್ತಿಲ್ಲದೆ ಅದು ಡಿಸ್ಟೆನ್ಸ್ಗಳು ಕ್ರಿಯೇಟ್ ಆಗಿರುತ್ತೆ. ಸೊ ಅದು ನ್ಯಾಚುರಲ್ ಪ್ರೋಸೆಸ್. ಅದು ಯಾವಾಗ ಆಟೋಮೆಟಿಕ್ಕಾಗಿ ನೀವು ಡಿಸಪಾಯಿಂಟ್ ಆಗಿದ್ರೆ ಫ್ಯಾಮಿಲಿ ಹತ್ರ ಒಳಗೆ ಸೇರ್ಕೊಳ್ಳುತ್ತೆ. ನಮಗೆ ಗೊತ್ತಿರಲ್ಲ ಅದು. ಯಾವಾಗ ಅವ್ರೇನೋ ಮರಿತಾ ಇದ್ದಾರೆ ಅಂತ ಅವ್ರಿಗೆ ಅನ್ಸೋದು, ಅವರೇ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೋತಾರೆ. ನಾವು ಅವ್ರನ್ನ ಬೇಕು ಅಂತ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡೋದಲ್ಲ. ಅದು ಏನೋ ಒಂದು ಅಚೀವ್ಮೆಂಟ್ಗೆ, ಏನೋ ಒಂದು, ಇವಾಗ ನೀವು ಎಕ್ಸಸೈಸ್ ಮಾಡಬೇಕು, ನೀವು ಜಿಮ್ ಮಾಡಲೇಬೇಕು, ನಾನು ಬಾಡಿ ಬಿಲ್ಡ್ ಮಾಡಬೇಕು, ಅದಕ್ಕೆ 5 hours ಸ್ಪೆಂಡ್ ಮಾಡ್ತೀನಿ ಅಂದರೆ ಆ 5 hours ನಿಮ್ಗೆ ಯಾವ ಫ್ಯಾಮಿಲಿನೂ ಬರಲ್ಲ ಅಲ್ಲಿ ನಿಮಗೆ. ಯಾಕಂದರೆ ಯು ಆರ್ ವಾಂಟ್ ಟು ಬಿಕಮ್ ಸಮಥಿಂಗ್ ಅಂತ. ಸೊ ನನ್ನ ಲೋಕ ನಂದು ಬರೆಯೋದು, ಮ್ಯೂಸಿಕ್ಕು. ಸೊ ನಾನು ನಮ್ಮ ಮನೆಗೆ ಬಂದರೆ ಮೇಲ್ಗಡೆ ಒಂದು ಸ್ಟುಡಿಯೋ ಫ್ಲೋರ್ ಇಟ್ಕೊಂಡಿರ್ತೀನಿ, ಇಲ್ಲಿ ಬಂದರೆ ಬರೀತಾ ಕೂತಿರ್ತೀನಿ, ಈ ಕಡೆ ಪ್ರಿಂಟೌಟ್ ತೆಗಿತಾನೆ ಇರ್ತೀನಿ, ಅರ್ಧಾಗ್ತಾನೆ ಇರ್ತೀನಿ, ಬರೀತಾನೆ. ಇಷ್ಟೇ ನನ್ನ ಲೋಕ. ಸೊ ಅವ್ರಿಗೂ ಗೊತ್ತಿ, ಒಂದು ಮನೇಲಿ ಕೂತಾನೆ, ಇವನೇನೋ ಬರ್ಕೊಂಡು ಕೂತಾನೆ, ಇವಂದೇನೋ ಒಂದು ಕೆಲಸ ಅಂತ. ಮಿಕ್ಕಿದ ಅಟ್ ದ ಸೇಮ್ ಟೈಮ್ ನನ್ನ ಮಕ್ಕಳು ಬರ್ತಾರೆ, ಅವ್ರಿಗೆ ಯಾವಾಗ ನನಗೆ ಯಾವುದೋ ಒಂದು ಒಳ್ಳೆ ಸೀನ್ ಬರ್ತಿದ್ರೆ ಬಾ ಒಂದು ಸೀನ್ ಹೇಳ್ತೀನಿ ಅಂತ ಹೇಳ್ತೀನಿ, ಅವರು ಕೇಳ್ತಾರೆ, ಹೋಗ್ತಾರೆ, ಜೊತೆಲಿ ಇರ್ತಾರೆ. ಕೆಲವು ಸರಿ ಇನ್ವಾಲ್ವ್ಮೆಂಟ್ ಅವ್ರಿಗೂ ಕೆಲಸ ಕೊಟ್ಟು ಕಳಿಸಿರ್ತೀನಿ, ಹೋಗಿದ್ದೀನಿ ಹುಡ್ಕೊಂಬನ್ನಿ ಅಂತ. ನನ್ನ ಮಗಳು ಇಂಟರ್ನೆಟಲ್ಲಿ ಹುಡ್ಕೊತೀನಿ, ಏನಾದರೆ ಹುಡುಕೊಡ್ತಾಳೆ, ಈ ಥರ ನಡೀತಾ ಇರುತ್ತೆ. ಅದು ದಟ್ ಈಸ್ ದಿ ಇನ್ವಾಲ್ವ್ಮೆಂಟ್ ಆಫ್ ದೆಮ್. ಅದು ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನಾವು ಕೊಡೋಕ್ಕಾಗೋದು. ಇವಾಗ ದೊಡ್ಡವನು ಓನ್ಲಿ ವಾಂಟ್ಸ್ ಟು ಆ್ಯಕ್ಟ್ ಇವಾಗ. ಸೊ ಅವ್ನಿಗೆ ಅದ್ರ ಮೇಲೆ ಬಿಟ್ಬಿಟ್ಟಿದ್ದೀವಿ. ಸೊ ಅವನ್ನ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ ನಾನು. ಓಕೆ ಸರ್, ಇವಾಗ ನಿಮ್ಮ ಬದುಕೇ ಸಿನಿಮಾ ಆಗಿದೆ. ಆದರೆ ನಿಮ್ಮ ಬದುಕಿನಲ್ಲಿ ಸಿನಿಮಾ ಬರೋದಕ್ಕಿಂತ ಮುಂಚೆ ಸಿನಿಮಾ ರಂಗಕ್ಕೆ ನೀವು ಪ್ರವೇಶ ಮಾಡಲಿಲ್ಲ ಅಂದರೆ ಪ್ರೊಫೆಷನಲ್ಲಿ ಏನಾಗ್ತಾ ಇದೆ? ಯಾವುದಿದೆ ಅದು ರೋಡಲ್ಲಿ ಓಡಾಡ್ತಿದ್ದೆ, ಯಾರು ಗೊತ್ತಿಲ್ಲ. ಅಲ್ಲ, ಸಿನಿಮಾ ಇಲ್ಲದ ಲೈಫ್ ಇಮ್ಯಾಜಿನ್ ಮಾಡ್ಕೊಳಕ್ಕಾದ್ರೂ ಇಲ್ಲ, ಸತ್ತೋಗ್ಬಿಡ್ತಿದ್ದೆ ನಾನು, ಬದುಕ್ತಾನೆ ಇರಲಿಲ್ಲ. ರವಿಚಂದ್ರನಲ್ಲೇ ರೊಮ್ಯಾನ್ಸ್ ಅನ್ನೋ ಥರ ಆಗಿದೆ ಈ ಟ್ಯಾಗ್ಲೈನು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ರೊಮ್ಯಾಂಟಿಕ್ ಆಗಿರೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನಗನ್ಸುತ್ತೆ. ನಗ್ನಗ್ತಾ ಚೆನ್ನಾಗಿ ಇದ್ಕೊಂಡು ಇರೋದ್ರಲ್ಲಿ ಏನೂ ತಪ್ಪೇನಿಲ್ಲ. ಯು ಕ್ಯಾನ್ ಬಿ ರೊಮ್ಯಾಂಟಿಕ್ ವಿತ್ ಎವ್ರಿಥಿಂಗ್, ವಿತ್ ಎವ್ರಿ ವರ್ಕ್ ಯು ಡೂ. ಇಫ್ ದೇರ್ ಇಸ್ ಎ ಪ್ಯಾಷನ್ ಆ್ಯಂಡ್ ಎ ಕ್ರಿಯೇಷನ್ ಎವ್ರಿವೇರ್, ಯು ಹ್ಯಾವ್ ಟು ಎಂಜಾಯ್ ದಟ್. ಒಬ್ಬ ನಟ ತುಂಬ ರೊಮ್ಯಾಂಟಿಕ್ ಆನ್ ಸ್ಕ್ರೀನ್ ಇದ್ದಾರೆ ಅಂತ ಅಂದರೆ, ಮತ್ತು ಸಾಕಷ್ಟು ನಟಿಯರು ಅವ್ರ ಚಿತ್ರದಲ್ಲಿ ತುಂಬ ಹೆಣ್ಣು ಅಂದರೆ ಹೇಗಿರಬೇಕು, ಎಷ್ಟು ಚೆನ್ನಾಗಿ ಅವಳನ್ನ ಆನ್ ಸ್ಕ್ರೀನ್ ಯೂಸ್ ಮಾಡ್ಬೋದು ಅನ್ನೋದನ್ನ ನೀವು ತೋರಿಸ್ತೀರಾ. ಸೊ ಇಷ್ಟೆಲ್ಲ ಇರೋದ್ರ ಮಧ್ಯೆ ಗಾಸಿಪ್ಗಳಿಂದ ಇದರಿಂದ ದೂರ ಹೇಗಿಳಿದ್ರಿ ಅದು ಸಿನಿಮಾ ಪ್ರಪಂಚದಲ್ಲಿ? ಗಾಸಿಪ್ ನನಗೆ ಫಸ್ಟ್ ಪಿಕ್ಚರಿಂದನೇ ಇದೆ ನನಗೆ. ನನಗೆ ಇವತ್ತೆಲ್ಲ ಗಾಸಿಪ್ ಬಂದಿರೋದು. ಆಮೇಲೆ ಗಾಸಿಪ್ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಂಡಿಲ್ಲ, ಯಾಕಂದ್ರೆ ಅದು ಅವ್ರ ಕೆಲಸ. ಅದು ಅವ್ರು ಹುಡ್ಕೋದೇ ಗಾಸಿಪ್ನ ಅಲ್ವಾ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು. ದಟ್ಸ್ ಎ ಯು ಹ್ಯಾವ್ ಟು ಬಿ ಕ್ರಿಟಿಸೈಸ್ಡ್. ನನಗೆ ಹೊಟ್ಟೆ ಇದೆ ಅಂದರೆ ಹೌದು ಇದೆ ಅಂತಲೇ ಹೇಳಬೇಕು. ಅವನು ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ನಾನು ಇಲ್ಲ ಅಂತ ಹಿಂಗೆ ಅಂದ್ಕೊಂಡು ಓಡಾಡೋಕ್ಕಾಗೋದಿಲ್ಲ. ಇದೆ, ಹೌದು, ಒಪ್ಕೋಬೇಕು. ಯುವರ್ ಮಿಸ್ಟೇಕ್ಸ್ ಆಲ್ಸೋ ಶುಡ್ ಬಿ ಅಗ್ರೀಡ್. ಎವ್ರಿಥಿಂಗ್ ಈಸ್ ಎ ಪಾರ್ಟ್ ಆಫ್ ಲೈಫ್. ನಾವು ತಪ್ಪೇ ಮಾಡದೆ ಬದುಕಿ ಬಂದಿಲ್ಲ, ಎಲ್ಲ ತಪ್ಪು ಮಾಡ್ಕೊಂಡೇ ಹೋಗ್ತಿರೋದು. ಇವತ್ತು ಗೊತ್ತಿದ್ದು ತಪ್ಪು ಮಾಡ್ಕೊಂಡು ಹೋಗ್ಬಾರ್ದು ಅಂತ ನಾನು ಹೇಳೋದು ಇವತ್ತು ಅಷ್ಟೇ. ಬಟ್ ಇಟ್ಸ್ ಎ ಪಾರ್ಟ್ ಆಫ್ ಲೈಫ್. ಗಾಸಿಪ್ಸು, ಕ್ರಿಟಿಸಿಸಮು ಅವೆಲ್ಲ ಜೊತೆಲಿ ಬಂದ್ರೇ ಅದು ಸಿನಿಮಾ ಇಂಡಸ್ಟ್ರಿ ನಡೆಯೋಕ್ಕಾಗೋದು. ಯಾರು ನಮಗೇನು ಬೈಯೋದಲ್ಲೆಲ್ಲ ಹೊಗಳ್ತಾನೆ ಇದ್ದಾರೆ ಅಂದರೆ ನಾನು ಅವಾಗ ಹೆಣ್ಣಾಗಿ ಹುಟ್ಟಬೇಕಾಗಿತ್ತು. ಹೆಣ್ಮಕ್ಳಿಗೆ ಹೊಗಳ್ತಾ ಇರಬೇಕು, ಗಂಡಸಿಗೆ ತಗೊಳ್ತಾ ಇರಬೇಕು ಯಾವಾಗ. ಓಕೆ, ಸರಸ್ವತಿ ಹೇಳುವಾಗ ಒಂದು ಮಾತು ಅಂದರೆ, ಹೀರೋಯಿನ್ಸ್ನ ಸ್ಯಾಂಡಲ್ವುಡ್ನಲ್ಲಿ ರವಿಚಂದ್ರನ್ ಅವ್ರು ತೋರಿಸಿದಷ್ಟು ಬ್ಯೂಟಿಫುಲ್ ಆಗಿ, ಅಷ್ಟು ಅದ್ಭುತವಾಗಿ ಯಾರು ಇದುವರೆಗೂ ತೋರ್ಸೋಕ್ಕಾಗಿಲ್ಲ. ಪ್ರಯತ್ನಗಳಂತೂ ನಡೀತಾನೆ ಇದೆ. ಬಟ್
ಇವತ್ತಿನವರೆಗೂ ಯಾರೂ ಸಕ್ಸಸ್ ಆಗಿಲ್ಲ. ಈ ಸಕ್ಸಸ್ನ ಸೀಕ್ರೆಟ್ ಏನು? ನಾನು ಚೆನ್ನಾಗಿ ತೋರಿಸ್ಬೇಕು ಅಂತ ಆಸೆ ಪಡ್ತೀನಿ, ಬೇರೆಯವ್ರ ಚೆನ್ನಾಗಿ ಉಪಯೋಗಿಸ್ಕೋಬೇಕು ಅಂತ ಆಸೆ ಪಡ್ತೀನಿ. ಎರಡೇ ವ್ಯತ್ಯಾಸ. ನಾನು ಯಾರೇ ಸ್ಕ್ರೀನ್ ಹಾಕಿದ ಮೇಲೆ ಆ ಪಾತ್ರ ಹೇಗಿರಬೇಕು, ಆ ಪಾತ್ರಕ್ಕೆ ಅವ್ರು ಏನು ಡ್ರೆಸ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಏನು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಡ್ರೆಸ್ಸು. ಇವತ್ತಿಗೂ ಒಂದು ಮ್ಯಾಗ್ಝಿನ್ ನೋಡ್ತಿದ್ರೆ ಯಾವ್ದು ಡ್ರೆಸ್ ಚೆನ್ನಾಗಿದೆ ಅರ್ದಿಟ್ಟಿರ್ತೀನಿ ನಾನು ಅದನ್ನು. ಎಲ್ಲೇ ಏನೇನು ನೋಡಿದ್ರು ಅದನ್ನ ಅರ್ದ್ಬಿಡ್ತೀನಿ ಫಸ್ಟ್. ಅದು ಎರಡು ನೀವು 10,000 ರೂಪಾಯಿ ಪುಸ್ತಕ ಕೊಟ್ಟಿದ್ದು ನನಗೆ, ಚೆನ್ನಾಗಿದ್ದರೆ ಆ ಪುಸ್ತಕದಲ್ಲಿ ಇರಲ್ಲ, ಅದು ಅರ್ದ್ಬಿಟ್ಟಿರ್ತೀನಿ, ಅರ್ದು ಸ್ಟೋರ್ ಮಾಡಿರ್ತೀನಿ. ಸೊ ಕಾಸ್ಟ್ಯೂಮರ್ನ ಕರೆದು ಈ ಡ್ರೆಸ್ಸು ಈ ಹುಡುಗಿಗೆ ಹಾಕೋ ಅಂತೀನಿ. ಆಮೇಲೆ ಆ ಹುಡುಗಿನ ಹಾಕಿದ್ಮೇಲೆ ಆ ಹುಡುಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಆಸೆ ಪಡ್ತೀನಿ. ಕ್ಯಾಮ್ರಾಮನ್ಗೆ ಹುಡುಗಿ ಯಾವ ಆ್ಯಂಗಲ್ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತಾಳೆ. ಇವಾಗ ಇಲ್ಲೊಂದು ಮದುವೆ ಬಂದಿರುತ್ತೆ ಒಂದು ಹುಡುಗಿಗೆ, ಸೊ ರೈಟ್ ಸೈಡ್ ಕ್ಯಾಮ್ರಾ ಇಟ್ಟರೆ ಕಾಣಿಸುತ್ತೆ ಅಂದ್ರೆ ತೋರಿಸ್ಬಾರ್ದು ಅಂತ ಫಸ್ಟ್ ಅನ್ಕೋತೀನಿ. ಈಗ ಮದುವೆ ಬಂದ್ಬಿಡ್ತಾಳೆ ಅಂತ ಅವಳನ್ನ ಬೈಯೋದು ಅರ್ಥ ಇಲ್ಲ. ಸಿನಿಮಾಗೆ ಹಾಕಿದ್ಮೇಲೆ ಅವಳನ್ನ ನಾವು ಚೆನ್ನಾಗಿ ಕೊಟ್ಟೋದು ನಮ್ಮ ಕೆಲಸ. ಯು ಆರ್ ಡೂಯಿಂಗ್ ಎ ಫಿಲಿಮ್ ಫಾರ್ ದ್ಯಾಟ್. ಯು ಹ್ಯಾವ್ ಟು ಗ್ಲಾಮರೈಸ್ ಯುವರ್ ಹೀರೋಯಿನ್ಸ್, ಯು ಹ್ಯಾವ್ ಟು ಮೇಕ್ ಯುವರ್ ಕ್ಯಾರೆಕ್ಟರ್ಸ್ ಲುಕ್ ಗುಡ್. ಎಲ್ಲರೂ ಚೆನ್ನಾಗಿ ಕಾಣಿಸ್ಬೇಕು. ಯಾರ್ಯಾರು ಹೇಗೆ ಇವಾಗ ನನಗೆ ಭಿಕ್ಷಕನ ಪಾತ್ರ ಕೊಡಿ, ಏನು ಮಾಡಿದ್ರೆ ಕಾಣಿಸಲ್ಲ ಭಿಕ್ಷಕನ ಥರ. ನಾನು ಟ್ರೈ ಮಾಡಿದ್ರೆ ಸಾವುಕಾರದಲ್ಲಿ ನಾನು ಹೇಳಿದೆ ನಾನು ಏನು ಮಾಡಿದ್ರೆ ಕಾಣಿಸಲ್ಲ, ಅಟ್ಲೀಸ್ಟ್ ನಾನು ಪಂಚೆ ಕೊಟ್ಟರು ಪ್ಯಾಂಟ್ ಶರ್ಟ್ ಹಾಕಿದ್ರೆ ಕಾಣಿಸಲ್ಲ ಅಂತೆ. ಹಾಗೆ ಅದು ನನಗೆ ಯಾವ ಹುಡುಗಿನ ತಂದು ಕೊಟ್ಟರು ಚೆನ್ನಾಗಿ ತೋರಿಸ್ತೀನಿ ನಾನು. ರವಿಚಂದ್ರನ್ ಅವರ ಡೈರೆಕ್ಷನ್ ಇಲ್ಲದೆ ಇರಲಿ ಹೀರೋಯಿನ್ ನೀವೇ ಸೆಲೆಕ್ಟ್ ಮಾಡ್ತೀರಾ ಹೇಗೆ ಅಂತ? ನಿಮ್ಮ ಡೈರೆಕ್ಷನ್ ಅಲ್ಲದೆ ಬೇರೆ ಪಿಕ್ಚರ್ಗಳಲ್ಲಿ ನೀವೆಲ್ಲ ಕೇಳೋ ಪ್ರಶ್ನೆಗಳಿಗೆ ಒಂದು 10-15 ವರ್ಷ ಹಿಂದೆ ನನ್ನ ಕೇಳಿದೆ, ನನಗೆ ಹೇಳಿದೆ ಯಾವ ಸಿನಿಮಾನ ಯಾವ ಹೀರೋನು ಫಿಕ್ಸ್ ಮಾಡೋಕ್ಕಾಗ್ತಿರಲಿಲ್ಲ ಅವರು. ಈ 10-15 ಈ ಸೆಕೆಂಡ್ ಹಾಫ್ ವಾಟ್ ಅವರ್ ಈ 10 ಇಯರ್ಸ್ ಇದೆಯಲ್ಲ, ಇದರಲ್ಲಿ ನಂದು ಏನೂ ಇಲ್ಲ. ಬೇರೆ ಸಿನಿಮಾಗಳು ನಂದು ಒಂದು ಚೂರು ಕೂಡ ಭಾಗ ಇಲ್ಲ. ಅವ್ರು ನಾನು ಹೇಗೆ ಬಳಸ್ಕೋತಾರೋ ಆರ್ಟಿಸ್ಟಾಗಿ ಅಷ್ಟೇ ನನ್ನ ಕೆಲಸ. ದುಡ್ಡು ಕೇಳಿದ್ದೀನಿ, ಈಸ್ಕೊಂಡಿದ್ದೀನಿ, ಆ್ಯಕ್ಟ್ ಮಾಡಿದ್ದೀನಿ, ಹೊರಟೋಗಿದ್ದೀನಿ. ಸೊ ಅದು ಚೆನ್ನಾಗಿದ್ದರೆ ಅವ್ರದ್ದೇ, ಚೆನ್ನಾಗಿಲ್ಲ ಅಂದರೂ ಅವ್ರದ್ದೇ. ನಿಮ್ಮ ಪ್ರಕಾರ ಹೀರೋಯಿನ್ ಅನ್ನೋರು ಹೇಗಿರಬೇಕು? ಹೀರೋಯಿನ್ ಮಿನಿಮಮ್ ಹೈಟ್ 5.5 ಮೇಲೆ ಇರಬೇಕು, ಮುದ್ದಾಗಿರ್ಬೇಕು. ಇವಾಗ ಅಲ್ಲಿ ನೀವಲ್ಲ ಅರ್ಧ 5.2 ಮೇಲೆ ಯಾರೂ ಇಲ್ವೇ ಇಲ್ಲ. ಇವಾಗ ಮಿನಿಮಮ್ 5'4", 5'5" ಮೇಲೆ ಇರಬೇಕು ಹೀರೋಯಿನ್ಸ್ ಅಂದಮೇಲೆ. ಹೈಟ್ ಚೆನ್ನಾಗಿರಬೇಕು ಫಸ್ಟು. ಅದಾದಮೇಲೆ ಇನ್ನು ನೋಡೋಕೆ ಒಂದು ಸ್ಮೈಲ್ ಚೆನ್ನಾಗಿರ್ಬೇಕು, ಕಣ್ಣು ಚೆನ್ನಾಗಿರ್ಬೇಕು. ಎಲ್ಲಿಂದ ನೋಡೋರು ಆ ಹುಡುಗಿಯಲ್ಲಿ ಕಣ್ಣು ನಮ್ಮನ್ನು ಕುಕ್ತಾ ಇರಬೇಕು. ಓಕೆ ಸರ್, ಈಗ ಇಷ್ಟು ಜನ ಕೂತಿದ್ದೀವಿ ನಿಮ್ಮ ಸುತ್ತ, ಯಾರನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದಾದ್ರೆ ಹೀರೋಯಿನ್ ಆಗಿ ಯಾರನ್ನ ಸೆಲೆಕ್ಟ್ ಮಾಡ್ಕೊತೀರಾ? ಇವ್ರಿಗೆ ಒಂಥರ ಕ್ಯಾರೆಕ್ಟರ್ ಕೊಡ್ಬೋದು, ಎಲ್ಲರಿಗೂ ಒಂದೊಂದು ಪಾತ್ರದ ಮೇಲೆ ಡಿಸೈಡ್ ಮಾಡ್ಬೋದು ನಿಮಗೆ. ನೀವು ಹಂಗೆ ಬಂದು ನನಗೆ ಯಾವ ಹೀರೋಯಿನ್ ಮಾಡಿ ನಿಮಗೆ ಸೂಟ್ ಆಗೋ ಪಾತ್ರಗಳು ಬೇಕಾದ್ರೆ ಕೊಡ್ಬೋದು. ಬೇಕಾದ್ರೆ ನಿಮಗೆ ಬೇಕಾದ್ರೆ ಅವರ ಸಾಫ್ಟ್ ಕ್ಯಾರೆಕ್ಟರ್ ಕೊಡ್ಬೋದು. ಮಾಡಲೇಬೇಕು ಅಂದರೆ ನಿಮ್ಮನ್ನು ಹಾಕೊಂಡು ಹೀರೋಯಿನ್ ಮಾಡಬೇಕಾದ್ರೆ ನಿಮಗೆ ಸಾಫ್ಟ್ ಕ್ಯಾರೆಕ್ಟರ್ ಕೊಡಬೇಕು. ನಿಮ್ಮ ನೋಸ್ ದೊಡ್ಡದಾಗಿದೆ, ನೋಸ್ ಕಟ್ಟಿಂಗ್ ಮಾಡಿ, ನೋಸ್ ಕಟ್ ಕೊಟ್ಟು ಚೀಕ್ಸ್ ಕಟ್ ಮಾಡಿ, ಚೀಕ್ಸ್ ಎಲ್ಲ ಚಿಕ್ಕದು ಮಾಡಬೇಕು. ಅದಕ್ಕೆ ಮೇಕಪ್ ಮ್ಯಾನ ಕರೆದು ಲೈಟಿಂಗಲ್ಲೇ ಮಾಡಿ ಅದನ್ನು ಪ್ಲ್ಯಾನ್ ಮಾಡಬೇಕು. ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿಸ್ಬೇಕು. ಸೊ ಇಟ್ ಡಿಪೆಂಡ್ಸ್, ಒಬ್ಬೊಬ್ರಿಗೆ ಒಂದೊಂದು. ಇವಾಗ ಯಾರು ನನ್ ಆಫ್ ದೆಮ್ ಆರ್ ಬ್ಯಾಡ್, ಹೌ ಯು ವಾಂಟ್ ಟು ಶೋ ದೆಮ್ ಅನ್ನೋದು ನಿಮಗೆ ಬಿಟ್ಟಿದ್ದು. ಇವಾಗ ಈ ಹುಡುಗಿ ಚೆನ್ನಾಗಿಲ್ಲ, ಆ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಹೇಳೋ ಅದಕ್ಕೆ ನಮಗಿಲ್ಲ. ಈ ಪಾತ್ರಕ್ಕೆ ಹುಡುಗಿ ಸೂಟ್ ಆಗ್ತಾಳೆ, ಈ ಹುಡುಗಿಗೆ ಈ ಪಾತ್ರಕ್ಕೆ ಸೂಟ್ ಆಗ್ತಾಳೆ ಅನ್ನೋ ಅಷ್ಟು ತಾಕತ್ತು ನಮಗಿರೋದು. ನಾವು ಯಾವ ಹುಡುಗಿನೂ ಚೆನ್ನಾಗಿದೆ ಅಂತ ಹೇಳೋದಿಲ್ಲ. ಅದಕ್ಕೆ ನಾನು ಪ್ರತಿ ಸರಿ ಎಷ್ಟೋ ಸರಿ ತುಂಬ ಜನ ಫಸ್ಟ್ ನಾನು ಫಾರಿನ್ ಬಾಂಬೆಯಿಂದ ಹೀರೋಯಿನ್ಸ್ ಕರ್ಕೊಂಬರ್ಬೇಕಾದ್ರೆ ಎಲ್ಲ ನೀವು ಬಾಂಬೆಯಿಂದ ಕರ್ಕೊಂಬರ್ತೀನಿ ಅಂದ್ರೆ, ನನ್ನ ಮನೆ ಪಕ್ಕದಲ್ಲಿ ಈ ಹುಡುಗಿ ಸಿಗಿದ್ರೆ ಇಲ್ಲ ಅವಳೇ ಆಗ್ತಿದ್ದೆ ಅಂದೆ ನಾನು. ಸೊ ಸಿಗ್ಲಿಲ್ಲ ಅಂತ ಅರ್ಥ ಹಾಗಾದ್ರೆ? ಹೌದು, ಅಲ್ಲ ನಮ್ಮ ಕಣ್ಣಿಗೆ ಬೀಳಬೇಕು ಇರ್ಬೋದು. ಸಿನಿ ನೀವು ಎಲ್ಲಾದ್ರೂ ಹೋದರೆ, ಇವಾಗ ನೀವು ಆ್ಯಂಕರ್ ಕೆಲಸಕ್ಕೆ ನೀವು ಹುಡ್ಕೊಂಡು ಹೋಗಿರ್ತೀರ, ನಿಮ್ಮನ್ನು ಹುಡ್ಕೊಂಡು ಅವ್ರು ಬಂದಿರಲ್ಲ ಅಲ್ವಾ? ನೀವು ಹೋಗಿರ್ತೀರ, ಆಮೇಲೆ ನೀವು ಅಲ್ಲಿ ನಿಮ್ಮ ಕೆಪಾಸಿಟಿ ತೋರಿಸ್ಕೊಂಡು ನೀವು ಹಂಗೆ. ದಟ್ ಇಸ್ ದ ಸಿನಿಮಾ ಆಲ್ಸೋ ಹ್ಯಾಪನ್ಸ್. ಅದು ಆ ಕಲ್ಚರ್ ಇಲ್ಲಿ ಇರಲಿಲ್ಲ ಅವಾಗ ನಿಮಗೆ ಬಾಂಬೆಗೆ ಹೋದರೆ ಒಂದು 100 ಜನ ಹುಡುಗಿರು ಫೋಟೋಗ್ರಾಫ್ಸ್ ತಗೊಂಡು ಬರೋರು ನಿಮ್ಮನ್ನು ಹುಡ್ಕೊಂಡು, ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಇದ್ದೀನಿ ಅಂತ. ಆ ಕಲ್ಚರ್ ನಿಮ್ಮ ಕರ್ನಾಟಕದಲ್ಲಿ ಇಲ್ಲ ನಿಮಗೆ, ಇವತ್ತಿಗೂ ಇಲ್ಲ ಆ ಕಲ್ಚರ್. ಸರ್, ಒಂದು ಗಿಫ್ಟ್ ಇದೆ. ಓಕೆ, ನನ್ನ ಬಗ್ಗೆ ನೀವೇನು ಕಮೆಂಟ್ ಕೊಟ್ಟಿಲ್ಲ ಪಾಸಿಟಿವ್ ಆಗಿ. ಐ ನಾಟ್ ಎಲಿಜಿಬಲ್ ಫಾರ್ ಹೀರೋಯಿನ್ ಇನ್ ಯೋರ್ ಫಿಲಮ್. 5 ಇಲ್ಲ. ಸೊ ಒಂದು ಸ್ಮಾಲ್ ಗಿಫ್ಟ್. ನೀವು ಎಲಿಜಿಬಲ್ ಇಲ್ಲ ಅಂತ ನನಗೆ ಗಿಫ್ಟ್ ಕೊಡ್ತಾ ಇದ್ದೀವಿ. ಆದರೂ ಪರವಾಗಿಲ್ಲ ಅಂತ. ನೀವು ಎಲಿಜಿಬಲ್ ಇಲ್ಲ ಅಂತ ಹೇಳಿಲ್ವಲ್ಲ ನಾನು. 5 ಅಂತ ಹೇಳಿದ್ರಿ. ಹೈಟ್ ಬಗ್ಗೆ ಹೈಟ್ ಬಗ್ಗೆ ಹೇಳ್ತಾ ಇದ್ದೀರಾ? ಅಲ್ಲ, ನಿಮ್ಮ ಪಾತ್ರಕ್ಕೆ ನಿಮ್ಮ ಹೈಟಿಗೆ ತಕ್ಕ ಒಂದು ಸಿನಿಮಾ ಮಾಡಿದ್ರೆ ಸರ್ ಹೋಗುತ್ತೆ. ಓಕೆ, ಗಿಫ್ಟ್ ತೆಗಿತಾನೆ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಹೀರೋಯಿನ್ಸ್ನ ತುಂಬ ಅಂದವಾಗಿ ತೋರಿಸ್ತೀರಾ. ಒಂದು ವೇಳೆ ನಮ್ಮ 6 ಜನ ಆ್ಯಂಕರ್ಸನ್ನು ಹಾಕ್ಕೊಂಡು ನೀವು ಸ್ಕ್ರೀನಲ್ಲಿ ತೋರಿಸ್ಬೇಕು, ಅದು ಸ್ಮಾಲ್ ಸ್ಕ್ರೀನ್ ಆಯಿತು, ಬಿಗ್ ಸ್ಕ್ರೀನ್ ಆಯಿತು, ಯಾವ ರೀತಿ ತೋರಿಸ್ತೀರಾ? ಯಾವ ರೀತಿ ನೀವು ರೆಡಿ ಇದ್ದೀರಾ ಹೇಳಿ. ಅದು ಇಂಪಾರ್ಟೆಂಟ್. ರವಿಚಂದ್ರನ್ ಅವ್ರ ಮೂವಿಲಿ ಯಾವ ರೀತಿ ರೆಡಿ ಇರ್ತೀವಿ ಅನ್ನೋದು. ಹಾಗಾದರೆ ನಿಮ್ಮ ಪ್ರಕಾರ ಬೆಸ್ಟ್ ಹೀರೋಯಿನ್ ನೀವು ವರ್ಕ್ ಮಾಡಿರೋರು ಯಾರು ಸರ್? ಎಲ್ಲ ನೀವು ಹೇಳಿರೋ ಕ್ವಾಲಿಟಿ ಎಲ್ಲ ಇರೋರು ತುಂಬ ಜನ ಇದ್ದಾರೆ. ನಾವು ಹತ್ರ ತಪ್ಪಂತ ಯಾರನ್ನ ಒಬ್ಬರನ್ನ ಹೇಳಿ ಇನ್ನೊಬ್ಬರನ್ನ ದೂರ ಮಾಡೋಕ್ಕೂ ಆಗಲ್ಲ. ಥರ ಆಲ್ ಹೀರೋಯಿನ್ಸ್ ಇಷ್ಟಪಡದ ಹೀರೋಯಿನ್ಸ್ ಕೆಲವು ಜನ ಇರ್ಬೋದು ನಮಗೆ. ಅಂದರೆ ಸ್ಕ್ರೀನಿಗೆ ಹೊಂದ್ಕೊಳ್ಳೋರೆ ನನಗೆ ಇಷ್ಟ ಆಗಿರೋದು. ನಾನು ಅಂದ್ಕೊಂಡಾಗ ಸ್ಕ್ರೀನಿಗೆ ಕಾಣಿಸ್ಬೇಕು, ಅವರು ಸ್ಕ್ರೀನಲ್ಲಿ ಆ್ಯಕ್ಟ್ ಮಾಡಬೇಕು. ಅವ್ರನ್ನ ತುಂಬ ಇಷ್ಟಪಟ್ಟಿದ್ದೀನಿ ನಾನು. ನನ್ನ ಜೊತೆ ಬಂದ್ಬಿಟ್ರು ಅನ್ನೋದಕ್ಕೆ ಇಷ್ಟಪಟ್ಟವನಲ್ಲ ನಾನು. ಆನ್ ಸ್ಕ್ರೀನ್ ಡೈರೆಕ್ಟರ್ ಫೀಲ್ಸ್ ಪೇಂಟಿಂಗ್ ಈಗ ಇರಬೇಕು, ಈ ಹುಡುಗಿ ಚೆನ್ನಾಗಿ ಕಾಣಿಸ್ಬೇಕು, ಈ ಥರ ಮುದ್ದಾಗಿರ್ಬೇಕು, ಈ ಥರ ಅಳಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದಾಗ ಸ್ಕ್ರೀನಲ್ಲಿ ಯಾರೇ ಕೊಟ್ಟರು ಕೂಡ ತುಂಬ ಇಷ್ಟಪಟ್ಬಿಡ್ತೀವಿ ಅವ್ರನ್ನ.
ಸೊ ಅಲ್ಲಿ ಬ್ಯೂಟಿ ಕೌಂಟ್ ಆಗಲ್ಲ, ಅದಲ್ಲಿ ಪರ್ಫಾರ್ಮೆನ್ಸ್ ಕೌಂಟ್ ಆಗ್ಬಿಡುತ್ತೆ ನಮಗೆ. ಏನಿದು ಎಲ್ಲ ಬಿಟ್ಬಿಟ್ಟಿದ್ದೀನಲ್ಲ, ಇದು ಈಗೇನು ತಿನ್ಬೇಕಾಯ್ತು? ನಿಮ್ಗೆ ತುಂಬ ಇಷ್ಟ ಅಂತ ನಾವು ತಂದಿದ್ದೀವಿ. ತುಂಬ ಇಷ್ಟ ಅಲ್ಲ ಇದು ನಮ್ಮ ಬರ್ತಡೇ ಅಂದರೆ ಎಲ್ಲರಿಗೂ ತಂದು ಕೊಟ್ಬಿಡೋರು ಅವಾಗ. ಅನಿವಾರ್ಯವಾಗಿ ತಿಂತಿದ್ರೆ ಹಾಗಾಗಿ. ಥ್ಯಾಂಕ್ ಯು. ಓಕೆ, ಕ್ರೇಜಿ ಸ್ಟಾರ್ ಜೊತೆ ಕ್ರೇಜಿ ಟಾಕ್ ಮುಂದುವರಿಯುತ್ತೆ. ಒಂದು ಶಾರ್ಟ್ ಬ್ರೇಕ್ ನನ್ನ ಹತ್ರ.